ಕುಟುಂಬ ಸಮೇತರಾಗಿ ಈಗ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಕೋರಲು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮನೋಹರ್ ಅವರ ಸಹೋದರಿಗಳ ಪರವಾಗಿ ಸ್ವಾಗತವನ್ನು. ನೋಡ್ತಾ ನನಗೆ ಕುಟುಂಬದ ಶುಭಕಾಮನೆಗಳು. ಹಾಗೆಯೇ ಬಿಂದು ಶುಭ ಕೋರ್ತಾ ಇದ್ದಾರೆ. ಅವರು ಕೂಡ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಿದ್ವಿ. Dear Minister, Karnataka, our dearest Traveling Reddy sir, my dear friends, all gathered here. We are so happy. Take this. We are so happy to assemble here to celebrate our dear friend Sri S. Manohar's birthday. On behalf of all of you, I wish all success. A very, very happy birthday to our dearest Sri S. Manohar. Many, many happy returns of the day, Manoharji. For me, S. Manoharji is not as a party co-worker. He is just like a brother for me. I know him for last 10 years. When I came to Bangalore for organizational works, especially I was working under Traveling Reddy ji in layout and Mahalakshmi Nagar. During those days, he was very helpful for me for enforcing our organizational works. So I understood that he is a very sincere politician. If he looks him like a very hard man, but his mind is very soft. From that period itself, we were friends, we were just like brothers. Many times he visited my home during my happy and very painful days. He was very supportive for my family, my wife also. That's why he came with me to wish
birthday. So once again I wish all success in his life. I'm very happy to be here along with our honorable senior minister. He is the leader of Congress parties. He is a national leader for us, and with his blessings only, again I got elected from Kerala. This is my second term in Kerala. So I thank the applicant sir also for his supports and blessings, and I thank everyone who gathered here in this happiness moment. Thank you again. Happy birthday to Manoj. Thank you. ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಪ್ರತಿ ವರ್ಷ ಕೂಡ ಇಲ್ಲಿ ಹುಟ್ಟುಹಬ್ಬ ಮನೋಹರ್ ಅವ್ರದ್ದು ಆಚರಣೆ ಆಗುತ್ತೆ. ಅದೇ ರೀತಿ ನಮ್ಮ ನಾಯಕರ ಹುಟ್ಟುಹಬ್ಬ. And S. Janaki, a famous singer, she expired. A condolence meeting held here yesterday. ಅದರಿಂದ ನಮ್ಮ ಇವತ್ತು ಮನೋಹರ್ ಅವರ ಹುಟ್ಟುಹಬ್ಬಕ್ಕೆ ಅವರೆಲ್ಲ ಸ್ನೇಹಿತರು, ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಇಲ್ಲೆಲ್ಲ ಸೇರಿದ್ದೀರ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕೇರಳ ಯಾವ ಡಿಸ್ಟ್ರಿಕ್ಟ್? ಕಣ್ಣೂರು ಜಿಲ್ಲೆ ಇರಿಕ್ಕೂರು ಕಾನ್ಸ್ಟಿಟ್ಯೂನ್ಸಿಯ ಶಾಸಕರು, AICC ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರು. ಬೆಂಗಳೂರಲ್ಲೂ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದರು. ಸಜೀವ್ ಜೋಸಫ್ ಅವರು ಮತ್ತು ಅವರ ಶ್ರೀಮತಿಯವರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತು ಅವರಿಗೆ ಅವ್ರು ಯಾಕೆ ಬಂದರು ಅಂದರೆ, ಮನೋಹರ್ ಅವರು ಈ ಬೆಂಗಳೂರಲ್ಲಿ ಇವರು ಇನ್ಚಾರ್ಜ್ ಇದ್ದಾಗ ಮನೋಹರ್ ಅವರು ಪರಿಚಯ ಆಗಿತ್ತು. ಮನೆ ಎಲೆಕ್ಷನ್ಗೂ ಕೂಡ ಹೋಗಿದ್ರು ಅಲ್ವಾ? ಎಷ್ಟು ದಿವಸ? 4 ದಿನ ಹೋಗಿದ್ರು. ನನಗೂ ಕರೆದ್ರು ಅವತ್ತು. ನಮಗೆ he also called me for your constituency election, but you were busy. ಎಲ್ಲಿದ್ದೆ ನಾನು? ದಾವಣಗೆರೆ and ಬಾಗಲಕೋಟೆ by elections were there. Because of that I have not then Tamil Nadu also I couldn't come to your constituency. Anyhow, you have been I wish you all the best. ಮತ್ತೆ ಮನೋಹರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಅಭಿನಂದನೆ. ಯಾರು ಮಾತಾಡ್ತಾರೆ? ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ಈ ರಾಜ್ಯ ಮಟ್ಟದ ನಿಗಮದ ಅಧ್ಯಕ್ಷರು, ಎಲ್ಲಕ್ಕಿಂತ ಬಹಳ ವಿಶಿಷ್ಟವಾದದ್ದು ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಒಬ್ಬ ಮುಖಂಡ ಅಂತ ಹೇಳ್ಬೋದು, ಮಾನ್ಯ ಮನೋಹರ್ ಅವರು. ಇವತ್ತು ನಾವೆಲ್ಲ ಮನೋಹರ್ ಅವರ ಈ ಹುಟ್ಟು ಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರು, ಮಾಜಿ ಸಚಿವರು, ಹಾಲಿ ಶಾಸಕರಾದಂತ ಮಾನ್ಯ ರಹೀಂ ಖಾನ್ ಅವರಿದ್ದಾರೆ, ಮಾನ್ಯ ಸಲೀಂ ಅವರು, ಆನಂದ್ ಅವರು, ಮಾನ್ಯ ನಮ್ಮ ಜಯಸಿಂಹ ಅವರಿದ್ದಾರೆ, ಮತ್ತೆಲ್ಲ ಮನೋಹರ್ನ ಎಲ್ಲ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಹೋರಾಟಗಾರರು ಅಂತ ಹೇಳ್ಬೋದು.
ಅವರೆಲ್ಲ ಇಲ್ಲಿ ಉಪಸ್ಥಿತರಿದ್ದೀರಿ. ಮತ್ತೆ ಕಲಾವಿದರ ಒಂದು ತಂಡನೇ ಇದೆ ಇಲ್ಲಿ. ಸುಮಾರು ಜನ ಹಿಂದೆನೂ ಬಂದಿದ್ದೆ ನಾನು. ಅವಾಗಲೂ ಬಹಳ ಉತ್ತಮವಾದಂತಹ ಒಂದು ಸಾಂಸ್ಕೃತಿಕ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನು ಹಾಡಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರ್ತರಾದಂಥವರು. ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಸ್ವಾಗತವನ್ನು ಬಯಸುತ್ತಾ, ಇವತ್ತು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವೇನ್ ಸೇವೆ ಮಾಡ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಅದೇ ಶಾಶ್ವತವಾಗಿ ಉಳಿತದೆ. ನಾವು ಎಷ್ಟು ದಿವಸ ಜೀವಿತವಾಗಿರ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ. ನಮ್ಮ ಜೀವಮಾನದಲ್ಲಿ ಸಮಾಜಕ್ಕಾಗಿ ನಾವೇನು ಕೊಡುಗೆ ಕೊಡ್ತೀವಿ ಅದು ಬಹಳ ಮುಖ್ಯ. ಜನ ಬರ್ತಾರೆ ಹೋಗ್ತಾರೆ, ಹೆಂಗೆ ಬರ್ತಾರೆ ಗೊತ್ತಾಗೋದಿಲ್ಲ, ಹೆಂಗೆ ಹೋಗ್ತಾರೆ ಗೊತ್ತಾಗೋದಿಲ್ಲ. ಆದರೆ ಕೆಲವರು ಮಾತ್ರ ಈ ಭೂಮಿ ಮೇಲೆ ಬಂದು ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ತಮ್ಮ ಛಾಪನ್ನು ಬಿಟ್ಟು ಹೋಗುತ್ತಾರೆ. ಆ ರೀತಿ ತಮ್ಮ ಛಾಪು ಬಿಟ್ಟು ಹೋಗುವಂತ ಒಂದು ವ್ಯಕ್ತಿ ಯಾರಪ್ಪ, ಕೆಲಸ ಮಾಡಿದಂಥವ್ರು ಅಂದ್ರೆ ನಮ್ಮ ಮನೋಹರ್ ಅಂತೇಳಿ 54 ವರ್ಷ ಆಗಿದೆ. 55ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನೋಡಿ ಅವರ ಸಮರ್ಪಣೆ ಮನೋಭಾವ, ಪಕ್ಷಕ್ಕಾಗಿ, ರಾಜ್ಯಕ್ಕಾಗಿ, ಸಮಾಜಕ್ಕಾಗಿ ಯಾವಾಗಲೂ ಹೋರಾಟದ ಒಂದು ಮನೋಭಾವನೆ. ಆ ಹೋರಾಟ ಅನ್ನುವಂಥದ್ದು ಅದೊಂದೇನು ಕೆಚ್ಚಿರುತ್ತೆ, ಅದು ಮನಸ್ಸಿನಿಂದ ಬರಬೇಕಾಗುತ್ತೆ. ಯಾಕೆಂದ್ರೆ ನಾನು ಇತ್ತೀಚೆಗೆ ಕಾರ್ಯಾಧ್ಯಕ್ಷನಾದೆ 2018ರಲ್ಲಿ. ಅಂದ್ರೆ 2018ರಿಂದ 18 ವರ್ಷ 10 ವರ್ಷ ನೋಡ್ತಾ ಇದ್ದೇನೆ. ಹಿಂದೆನೂ ನೋಡಿದೆ, ಅಷ್ಟು ಸಮೀಪ ಇರಲಿಲ್ಲ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷನಾದ ಮೇಲೆ ಏನು ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ದಾಗ ಅವರ ಏನು ದುರಾಡಳಿತ ಇತ್ತು, ಬ್ರಹ್ಮಾಂಡ ಭ್ರಷ್ಟಾಚಾರ ಇತ್ತು, ಮತಾಂಧತೆ ಇತ್ತು, ಜಾತೀಯತೆ ಇತ್ತು, ಜನವಿರೋಧಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಅಂತ ಸಮಯದಲ್ಲಿ ವರಿಷ್ಠರು ನಾವು ಏನೇ ಒಂದು ತೀರ್ಮಾನ ಮಾಡಿ ನಾಳೆನೇ ಪ್ರತಿಭಟನೆ ಮಾಡಬೇಕು ಅಂದ್ರೆ ಮನೋಹರ್ ಎಲ್ಲಕ್ಕಿಂತ ಮುಂಚಿತವಾಗಿ ಅಲ್ಲಿ ಅವರ ತಂಡ ಇಟ್ಕೊಂಡು ಅಲ್ಲಿ ಸೇರೋದು. ಮತ್ತೆ ಮನೋಹರ್ನ ಇನ್ನೊಂದು ಅತ್ಯಂತ ಒಳ್ಳೆಯ ಗುಣ ಅಂತ ಹೇಳಿದ್ರೆ, ಜಾತ್ಯತೀತವಾಗಿ ಪಕ್ಷಕ್ಕೆ ನಿಷ್ಠರಾಗಿದ್ರು, ಪಕ್ಷಕ್ಕೆ ನಿಷ್ಠ ಎಲ್ಲರೂ ಇರಬೇಕು. ಆದ್ರೆ ಪಕ್ಷದಲ್ಲಿಯೂ ಸಹಿತ ಯಾರಾದ್ರೂ ಅನ್ಯಾಯ ಮಾಡಿದ್ರೆ, ಪಕ್ಷದ ಮುಖಂಡರು ಅಕ್ರಮ ಮಾಡಿದ್ರೆ, ಅವರು ಜನರಿಗೆ ತೊಂದರೆ ಕೊಟ್ರೆ, ಜನವಿರೋಧಿ ಕೆಲಸ ಕಾರ್ಯ ಮಾಡಿದ್ರೆ ಆ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡುವಂತ ಒಂದು ಏನು ಶಕ್ತಿ, ಒಂದು ಧೈರ್ಯ ಇವತ್ತು ಯಾರ ಹತ್ರ ಅದು ಇದ್ರೆ ಅದು ಮನೋಹರ್ ಹತ್ರ ಇದೆ ಅಂತ. ಯಾಕಂದ್ರೆ ನಾನು ಮನೋಹರೆಲ್ಲ ನೋಡಿದ್ದೇವೆ. ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ನವರು ನಮ್ಮ ನಾಯಕರುಗಳ ಮೇಲೆ ಬಹಳ ವೈಯಕ್ತಿಕವಾಗಿ ಬಿಜೆಪಿಯ ಒಂದು ನಿರ್ದೇಶನದ ಮೇರೆಗೆ ಅವರ ಮನೆಗಳ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ನಾವೆಲ್ಲ ಪ್ರತಿಭಟನೆ ಮಾಡಿದ್ದೇವೆ. ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಹತ್ರ ಹೋಗಿ ಒಂದು ಮನವಿ ಕೊಟ್ಟು ಪ್ರತಿಭಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ನಾನು ಮನೋಹರ್ ಮುಂದೆ ಹೋಗ್ತಾ ಇದ್ದೆ. ಮನೋಹರ್ ಗೊತ್ತಿತ್ತು ಸುಮಾರು ಜನ ಹಿಂದೆ ಓಡೋಗ್ತಾರೆ ಅಂತೇಳಿ. ನಾವು ಅಲ್ಲಿಗೆ ಹೋಗಿ ಎಲ್ಲಿ ಇವ್ರು ಕಣ್ಣಲ್ಲಿ ಬೀಳ್ತೀವಿ, ನಾಳೆ ನಮಗೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಯಾರ್ಯಾರು ಪ್ರಮುಖ ಇರುವಂತ ಏನು ಮುಖಗಳಿದ್ವಲ್ಲ, ನಾವು ಮುಖಂಡರಲ್ಲ ಎಲ್ಲರೂ ನಾಪತ್ತೆ. ನಾವು ಹೇಳ್ತಾರಲ್ಲ, ಹಿಂದೆ ನೋಡಿದ್ರೆ ಬಹಳ ಜನ ಇದ್ದಾರೆ ಅಂತ ಹೋಗ್ತೀವಿ, ಹಿಂದೆ ನೋಡೋ ಅವರೆಲ್ಲ ನಾಪತ್ತೆ ಇರ್ತಾರೆ. ಅದು ನಮ್ಗೆಲ್ಲ ಅನುಭವ ಇದೆ. ಹೀಗಾಗಿ ಮನೋಹರ್ಗೆ ವಿಶೇಷವಾಗಿ ನಾವು ನೋಡಿದ್ದೇವೆ. ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಚಿವನಾಗಿದ್ದಾಗ ಈ ಒಂದು ರಾಜ್ಯದಲ್ಲಿ ಪ್ರಕೃತಿ ಉಳಿಸಬೇಕು, ಪರಿಸರ ಉಳಿಸಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅನೇಕ
ಕ್ರಮಗಳನ್ನು ನಾನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಒತ್ತುವರಿ ತೆರವು ಇರ್ಬೋದು, HMT ವಿಷಯ ಇರ್ಬೋದು, ಗ್ರೇಟರ್ ಹೆಸರುಘಟ್ಟದಲ್ಲಿ ನಾವೇನು ಮೀಸಲು ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡುವಂಥದ್ದು ಇರ್ಬೋದು, ಕೆರೆಗಳ ಪುನಶ್ಚೇತನ ಇರ್ಬೋದು, ಎಲ್ಲ ಮಾಲಿನ್ಯ ನಿರ್ಮೂಲನೆ ಮಾಡುವಂಥದ್ದು ಇರ್ಬೋದು, ತೆಪ್ಪಗೊಂಡ ನಳ್ಳಿ ಇರ್ಬೋದು, ಅನೇಕ ವಿಚಾರಗಳ ಬಗ್ಗೆ ಇವತ್ತು ಮನೋಹರ್ ಮತ್ತು ಅವರ ತಂಡದವರು ಆ ಇಲಾಖೆ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಿಂತು ಸರ್ ನೀವು ಮುನ್ನುಗ್ಗಿ ನೀವು ಮಾಡಿ ಏನೇ ಅಡೆತಡೆ ಬಂದರೂ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ, ಏನೇ ಪ್ರತಿಭಟನೆ ಮಾಡಲಿಕ್ಕೂ